ಯಾರು ನೀನು ಎಂದು ನನ್ನ ಕೇಳುವೆಯಲ್ಲ, ಯಾರ ಕೇಳು ಇಲ್ಲಿ ನೀನು ಹೇಳುವರಲ್ಲ. ಯಾರು ನೀನು ಎಂದು ನನ್ನ ಕೇಳುವೆಯಲ್ಲ, ಹೆಣ್ಣೆ ಯಾರ ಕೇಳು ಇಲ್ಲಿ ನೀನು ಹೇಳುವರಲ್ಲ. ಮಗವು ಚೆನ್ನ ನಗುವು ಚೆನ್ನ, ಮಗವು ಚೆನ್ನ ನಗುವು ಚೆನ್ನ, ನಡೆಯು ಚೆನ್ನ ನುಡಿಯು ಚೆನ್ನ ಅಂತಾರೆ ನನ್ನ ನೋಡಿ ಎಲ್ಲ. ಇವನ ಗೊತ್ತಿಲ್ಲ ಅನ್ನೋರೇ ಇಲ್ಲ. ಯಾರೆಂದು ತಿಳಿದಾಗ ವಿಷಯವ ಅರಿತಾಗ ನಾಚುತ್ತ ನೀ ನೋಡುವೆ. ತೋಟಕ್ಕೆ ಬಂದಾಗ ನನ್ನನ್ನು ಕಂಡಾಗ ಕಣ್ಣಲ್ಲಿ ನೀ ಕಾಡುವೆ. ಕೆಲಸವು ನಿಂತಾಗ ನೆರಳಿಗೆ ಬಂದಾಗ ಎದುರಲ್ಲಿ ನೀ ನಿಲ್ಲುವೆ. ಹಸಿರಲೆ ಕೈಯಲ್ಲಿ ಅಡಕೆಯು ಬಾಯಲ್ಲಿ ಸುಣ್ಣವ ತಾಯಲ್ಲುವೆ. ಹೂನಗೆಯ ಚೆಲ್ಲುತ್ತಲಿ ನನ್ನೇ ಗೆಲ್ಲುವೆ. ಭಾರಿ ಚೆಲುವ ಇವನು. ಹೌದೇ? ಯಾವನ ಇವನು? ಯಾರು ನೀನು ಎಂದು ನನ್ನ ಕೇಳುವೆಯಲ್ಲ, ಹೆಣ್ಣೆ ಯಾರ ಕೇಳು ಇಲ್ಲಿ ನೀನು ಹೇಳುವರಲ್ಲ. ಮಗವು ಚೆನ್ನ ನಗವು ಚೆನ್ನ, ನಡೆಯು ಚೆನ್ನ ನುಡಿಯು ಚೆನ್ನ ಅಂತಾರೆ ನನ್ನ ನೋಡಿ ಎಲ್ಲ. ಇವನ ಗೊತ್ತಿಲ್ಲ ಅನ್ನೋರೇ ಇಲ್ಲ. ಹುಣ್ಣಿಮೆ ರಾತ್ರಿಲಿ ಸಣ್ಣನ ಗಾಡೀಲಿ ಬೇಸರ ನೀ ಹೊಂದುವೆ. ನೋವಲಿ ನೀ ಬೆಂದು ಹಾಕೊರಬೇಕೆಂದು ನನ್ನನ್ನು ನೀ ಕೂಗುವೆ. ಕಾಣದೆ ಹೋದಾಗ ತಡೆಯದ ನೀನಾಗ ಹುಡುಕುತ್ತ ಓಡಾಡುವೆ. ಗಾಳಿಗೆ ತೂರಾಡಿ ಚಳಿಯಲ್ಲಿ ಓಲಾಡಿ ಮಳೆಯಲು ನೀಡುವೆ. ಕಂಡೊಡನೆ ತೋಳಿನಲ್ಲಿ ಬಳಸೇ ಬಿಡುವೆ. ಯಾವ ತೋಟಲ್ಲಿ ಯಾರು ನೀನು ಎಂದು ನನ್ನ ಕೇಳುವೆಯಲ್ಲ, ನಿನ್ನೆ ಯಾರ ಕೇಳು ಇಲ್ಲಿ ನೀನು ಹೇಳುವುದಲ್ಲ. ಮಗವು ಚೆನ್ನ ನಗುವು ಚೆನ್ನ ನುಡಿಯು ಚೆನ್ನ ನಡೆಯು ಚೆನ್ನ ಅಂತಾರೆ ನನ್ನ ನೋಡಿ ಎಲ್ಲ. ಇವನ ಗೊತ್ತಿಲ್ಲ ಅನ್ನೋರೇ ಇಲ್ಲ.
ಸಿಂಗನಲೂರು ಪುಟ್ಟಸ್ವಾಮಯ್ಯ ಮುತ್ತುರಾಜ ಒಂದು ಹೆಸರಲ್ಲ, ಒಂದು ಯುಗ. ದೊಡ್ಡಗಾಜನೂರಿನ ಬಡ ಕುಟುಂಬದಲ್ಲಿ ಹುಟ್ಟಿದ ಬಾಲಕ. ನಾಟಕವೇ ಉಸಿರಾಗಿದ್ದ ಮನೆ, ಕಷ್ಟವೇ ಜೀವನ. 8 ವರ್ಷಕ್ಕೆ ಶಾಲೆ ಬಿಟ್ಟು ರಂಗವೇ ಬದುಕಾಗಿ ಆಯಿತು. ರಂಗದಿಂದ ಬೆಳ್ಳಿತೆರೆಗೆ, ಬೇಡರ ಕಣ್ಣಪ್ಪಡ ಮೂಲಕ ಮುತ್ತುರಾಜ್ ಮಾಯವಾಯಿತು. ರಾಜ್ಕುಮಾರ್ ಹುಟ್ಟಿದರು. 205 ಚಿತ್ರಗಳು. ಆದರೆ ಅದು ಸಂಖ್ಯೆಯಲ್ಲ, ಒಂದು ಇತಿಹಾಸ. ದೇವ, ರಾಕ್ಷಸ, ರಾಜ, ಪ್ರತಿ ಪಾತ್ರವೂ ಅಮರ. ಕಂಠೀರವ, ಕೃಷ್ಣದೇವರಾಯ, ಮಯೂರ ಪಾತ್ರಗಳಲ್ಲ, ಪರಂಪರೆ. ಪ್ರಶಸ್ತಿಗಳು ಬಂದವು, ಆದರೆ ಅವರು ಗೆದ್ದದ್ದು ಜನರ ಹೃದಯಗಳು. ದಾದಾ ಸಾಹೇಬ್ ಫಾಲ್ಕೆ, ಪದ್ಮಭೂಷಣ, ಗೌರವಗಳು ಅವರನ್ನು ಹುಡುಕಿಕೊಂಡು ಬಂದವು. ನಟ ಮಾತ್ರ ಅಲ್ಲ, ಒಬ್ಬ ಗಾಯಕ. ನಾದಮಯ ಈ ಲೋಕವೆಲ್ಲ ರಾಷ್ಟ್ರೀಯ ಪ್ರಶಸ್ತಿ. ಹಿಂದಿ ಚಿತ್ರಗಳಿಗಿಲ್ಲ, ರಾಜಕೀಯಕ್ಕೂ ಇಲ್ಲ, ಏಕೆಂದರೆ ಅವರು ಕನ್ನಡದ ಮಗ. ಗೋಕಾಕ್ ಚಳುವಳಿಯಲ್ಲಿ ಜನರೊಂದಿಗೆ ನಿಂತರು, ಕನ್ನಡಕ್ಕಾಗಿ ಹೋರಾಡಿದರು. ಅವರ ಸತ್ಯ ಒಂದೇ, ಅಭಿಮಾನಿಗಳು ಅವರ ದೇವರು. ಕೊನೆಯ ಆಸೆ ನೇತ್ರದಾನ. ಸಾವು ನಂತರವೂ ಬೆಳಕಾಗಲು ಬಯಸಿದರು. ಕನ್ನಡ ಇರುವವರೆಗೂ ರಾಜ್ಕುಮಾರ್ ಇರುತ್ತಾರೆ. ಹ್ಯಾಪಿ ಬರ್ಡೇ ಅಣ್ಣವರೇ. ಹುಟ್ಟಿದರೆ ಕನ್ನಡ ನಾಡಲಿ ಹುಟ್ಟಬೇಕು. ಲೈಫ್ಗಿಂತ ದೊಡ್ಡ ಯೂನಿವರ್ಸಿಟಿ ಇಲ್ಲ. ನಮ್ಮ ಸುತ್ತಮುತ್ತ ಇರೋ ಜನಗಳಿಗಿಂತ ಒಳ್ಳೆ ಟೀಚರ್ಸ್ ಇಲ್ಲ. ದಿನನಿತ್ಯ ಆಗೋ ಅನುಭವಕ್ಕಿಂತ ಒಳ್ಳೆ ಲೆಸನ್ ಇಲ್ಲ ಅಂತ ನನ್ನ ಅಭಿಪ್ರಾಯ. Download ShareChat.